ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೇನೆ. ನಾನು ಆರಾಮದೇನಿ. ಸೊ ಈಗ ಚೆರಿಗೆ ಕರ್ಕೊಂಬರ್ಲಿಕ್ಕೆ ಅಂಥೇಳಿ ಹೊಂಟಿದ್ದೆ. ಅಂದ್ರೆ ಹೆಂಗಿದ್ರು ಪಂಚಮಿನೂ ಬಂತು ಇನ್ನೊಂದು 2 ದಿನಕ್ಕೆ. ಸೊ ಪಂಚಮಿನೂ ಮಾಡ್ಕೊಂಡಂಗೆ ಆಕೈತಿ, ಚೆರಿನೂ ಕರ್ಕೊಂಬಂದಂಗೆ ಆಕೈತಿ ಅಂಥೇಳಿ ನಾನು ಊರಿಗೆ ಹೋಗ್ಲಿಕ್ಕೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳಕತ್ತಿದ್ದೆ. ಇಷ್ಟು ದಿವಸ ನಾನು ಹಿಂಗೆ ಜಸ್ಟ್ 3 ತಾಸಿನ ಡಿಸ್ಟೆನ್ಸ್ ಇತ್ತಲ್ಲ, ಸೊ ಕಾರ್ನಾಗ ಅದು ಅಡ್ಡಾಡ್ಬೋದಿತ್ತು, ಪಟ್ಟಣ ಹೋಗಿ ಬರ್ಬೋದಿತ್ತು. ಬಟ್ ಈಗ ಭಾಳ ದೂರ ಬಂದುಬಿಟ್ಟೆವು ನಾವೆಲ್ಲರಿಂದ. ಸೊ ಹಾಗಾಗಿ ನೈಟ್ ಜರ್ನಿ ಮಾಡಬೇಕಾಗೈತಿ. ಸೊ ಇವತ್ತು ರಾತ್ರಿ 8ಕ್ಕೆ ನಂದು ಬಸ್ ಇತ್ತು. ಸೊ ಹಾಗಾಗಿ ಎಲ್ಲ ಮಧ್ಯಾಹ್ನ ಪ್ಯಾಕ್ ಮಾಡ್ಕೊಳಕತ್ತಿದ್ದೆ, ಮತ್ತು ಆಮೇಲೆ ಏನಾರೇ ಮರ್ತು ಹೋಗೋದು ಬೇಡ ಅಂಥೇಳಿ ನಾನು ಮಧ್ಯಾಹ್ನ ಇವತ್ತು ಲಂಚಿಗೆ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿ ಸಿಂಪಲ್ಲಾಗಿ ಒಂದು ಪುಲಾವ್ ಮಾಡ್ಕೊಂಡಿದ್ದೆ. 3 ಥರ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ, ಬಟಾಣಿ ಮತ್ತು ಪನ್ನೀರ್. ಅದು ಇಲ್ಲೇ ಪನ್ನೀರ್ ಫ್ರಿಜ್ನಾಗ ಇಟ್ಟಿದ್ದೆ, ನಾನು ಒಂದು ಸ್ವಲ್ಪ ಗಟ್ಟಿಯಾಗಿದ್ದು. ಸೊ ಅದಕ್ಕೆ ಬಿಸಿನೀರು ಹಾಕಿ ಸಾಫ್ಟ್ ಮಾಡ್ಕೊಂಡು ಸಿಂಪಲ್ ಒಗ್ಗರಣೆ ಕೊಟ್ಟ ಇದು ಮಾಡ್ಕೊಂಡಿದ್ದೆ ಪುಲಾವ್. ಇಲ್ಲಿ ವೆಜಿಟೇಬಲ್ಸ್ ಒಂದು 80% ಇದ್ದರೆ ರೈಸ್ ಕ್ವಾಂಟಿಟಿ ಜಸ್ಟ್ 20% ಇತ್ತು. ಸೊ ಹಂಗೆ ಉಪ್ಪಿನಕಾಯಿ ಜೋಡಿ ತಿಂದ ಮಸ್ತ್ ಊಟ ಆಗಿತ್ತು. ಸೊ ಸುಸ್ತಾಗಿತ್ತು ಅಂತ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಅಷ್ಟರೊಳಗೆ ಫುಲ್ ಜೋರು ನಮ್ಮ ಬೀದರ್ನಾಗ ಈಗ ಆಲ್ಮೋಸ್ಟ್ 1 ವೀಕ್ ಏನೂ ಮಳೆ ಅದು ಏನೂ ಇರಲಿಲ್ಲ. ಬಟ್ ಅವತ್ತಿನ ದಿವ್ಸ ಫುಲ್ ಜೋರು ಗಾಳಿ ಮಳೆ ಫುಲ್ ಜೋರಾಗಿತ್ತು. ಸೊ ಅದನ್ನು ನೋಡ್ಕೊತ ಹೊರಗೆ ಬಂದು ನಿಂತಿದ್ದೆ. ಮಳೆ ಬರಾಕತ್ತಿತ್ತು. ಅಷ್ಟರೊಳಗೆ ಇವರು ಆಫೀಸಿಂದ ಬಂದ್ರೆ. ಸೊ ಹಾಗಾಗಿ ಇಬ್ರಿಗೂ ಬಿಸಿ ಬಿಸಿ ಚಹಾ ಮಾಡಿದ್ರೆ ಆಯ್ತು ಅಂಥೇಳಿ ಮಸ್ತ್. ಸೊ ಶುಂಠಿ ಅದು ಹಾಕಿ ನಾನು ಚಹಾ ಮಾಡ್ಕೊಂಡ್ವಿ. ಬಸ್ ಇವತ್ತು 8ಕ್ಕೆ ಐತಿ. ಸೊ ಹಾಗಾಗಿ ಮನೆ ಜಲ್ದಿನ ಬಿಟ್ಟೆ ನಾನು. ಡಿನ್ನರ್ ಅಂಥೇಳಿ ಹಂಗೇನು ಪ್ರಿಪೇರ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಉಪ್ಪಿಟ್ಟು ಮಾಡಿದ್ದೆ, ಅದನ್ನ ತಿಂದ ಅವ್ರಿಗೂ ಅದನ್ನ ಮಾಡಿ ಬಂದೆ ನಾನು. ಸೊ ಜರ್ನಿ ಸ್ಟಾರ್ಟ್ ಆಯ್ತು ನಂದು ಬೆಲ್ಗಮ್ ಕಡೆ. ಸೊ ಭಾಳ ಎಕ್ಸೈಟೆಡ್ ಅದೇ ನನ್ನ ಚೆರಿನ ಮೀಟ್ ಆಗ್ಲಿಕ್ಕೆ. ನೋಡೋಣ ಹೆಂಗೆ ಆಕಿನೂ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂಥೇಳಿ. ಹಲೋ, ಗುಡ್ ಮಾರ್ನಿಂಗ್. ಸೊ ಈಗ ಆಲ್ಮೋಸ್ಟ್ ಬೆಲ್ಗಾಮ್ ರೀಚ್ ಆದ್ವಿ ನಾವು. ಇನ್ನೊಂದು 15-20 ನಿಮಿಷ. ನಾನಂತೂ ಭಾಳ ಎಕ್ಸೈಟೆಡ್ ಅದೇನು ಚೆರಿನ ಮೀಟ್ ಆಗ್ಲಿಕ್ಕೆ. ಆಕಿಗೆ ಯಾವಾಗ ಹೊತ್ಕೊಂಡು ಮುದ್ದಾಡೆ ನನ್ನ ಸಾಕಾಗ ಬಿಟ್ಟೈತಿ. ಆಕಿಗೆ ನೋಡೇನ 2 ವೀಕ್ಸ್ ಆದ ನಾನು. ಸೊ ಆಕಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನಾನು ನೋಡಿ ಅಂತೂ ನಾನು ಭಾಳ ಕ್ಯೂರಿಯಸ್ ಅದೇನಿ. ಸೊ ಲೆಟ್ಸ್ ಸಿ. ಮನೆ ರೀಚ್ ಆಗೇವಿ. ನೋಡೊಂದಪ್ಪ ಚೆರಿ ಹೆಂಗೆ ರಿಯಾಕ್ಟ್ ಮಾಡ್ತಾರಂಥೇಳಿ. ಬಿಂಗೋ ಯಾರು ಯಾರು ಬಂದಾರಮ್ಮ? ಯಾರು ಬಂದಾರ? ಏನು ಮಿಸ್ ಮಾಡ್ಕೊಂಡ್ರಿ ಮಮ್ಮಿನ? ಎಷ್ಟು ಮಿಸ್ ಮಾಡ್ಕೊಂಡ್ರಿ? ಅಯ್ಯೋ ನಾನು ಇಷ್ಟ ಮಾಡಿದೆ. ಎಷ್ಟು ಚಂದಾಗಿ ತಮ್ಮ ಇದ್ ನಂದು. ಹೌದಾ, ಕೊಂಚಿಗೆ ಹಂಗೆ ಮ್ಯಾಚಿಂಗ್ ಆಗಿತ್ತಲ್ಲ ಅಮ್ಮಂದ. ಚಡ್ಡಿನೂ ಅವು ಕುಡಿದ್ರಿ? ಎಲ್ಲ ಕುಡ್ದಿ? ಸಾಕ್ಸ್ ಕೊಂಚಿಗೆ ಎಷ್ಟದ ನೋಡಿ. ಹೌದಲ್ಲ, ಎಷ್ಟದಾವಲ್ಲ ನಿನ್ನ ಕೊಂಚಿಗೆ? ಎಷ್ಟದಾವು? ತೂನಾ ಬಿಕ್ಕತ್ತೈತಿ. ಮಾ ಕುಡಿಬೇಕು ಅಂದಿಸ. ಮಾ ಕುಡಿಯಕೈತಿ ನೋಡ್ಲ, ಈ ಬಿಕ್ಕಿಸ್ತಾ. ಆಯ್ ಕುಕ್ಕು.
ನಮ್ಮ ಇಂಚುಗ ಐ ಕುಕ್ಕು ಅಂತಂದ್ರೆ ಐ ಲವ್ ಯು ಅಂದಂಗೆ. ಆಕಿಗೆ ಸಣ್ಣಕ್ಕಿದ್ದಾಗ ನಾನು ಐ ಲವ್ ಯು ಅಂತಿದ್ನೆ. ಆಕಿಗೆ ಹೇಳಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಐ ಕುಕ್ಕು ಅಂತಿದ್ಲು. ಸೊ ಹಾಗಾಗಿ ಅದ ರೂಢಿ ಆಗಿಬಿಟ್ಟೈತೆ ಆಕಿಗೆ. ನನ್ನ ಕಡೆ ಒಂದು ಕ್ಲಿಪ್ ಐತಕ್ಕೆ ಹಂಗೆ ಅಂದಿದ್ದ, ಅದನ್ನು ಶೇರ್ ಮಾಡ್ತೇನೆ ಇದ್ರಾಗ. ಸರಿ, ಐ ಲವ್ ಯು, ಐ ಲವ್ ಯು ಚೆರಿ, ಐ ಲವ್ ಯು, ಐ ಲವ್ ಯು. ಚೆರಿ, ಏನು ಹಿಂಗೆ ಕುಂತಿ? ಕಾಲು ಹಂಗ್ಯಾಕ ಅಷ್ಟು ಫ್ಲೆಕ್ಸಿಬಲ್ ಅದಿ? ಇಲ್ಲೇ ನಾನು ಆಯಿಲ್ ಒಳಗೆ ಆನಿಯನ್, ಕ್ಯಾರೆಟು, ಬೀನ್ಸ್, ಟೊಮ್ಯಾಟೊ ಇವಷ್ಟು ಹಾಕಿ ನೀಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿರ್ತೇನೆ. ಇಲ್ಲೇ ಪಾಸ್ತಾ ಆಲ್ರೆಡಿ ಕುದಿಸಿಟ್ಟೆ, ಮ್ಯಾಕ್ರೋನಿ ಪಾಸ್ತಾ. ಇಲ್ಲೇ ಚೆರಿ ತಿನ್ನಕ್ಕೆ ರೆಡಿಯಾಗಿ ಕೂತಾಳು, ಹೌದಿಲ್ಲ? ಇವತ್ತು ಚೆರಿ ಡಿಮಾಂಡ್ ಮೇಲೆ ಪಾಸ್ತಾ ಮಾಡತ್ತೇವೆ ನಾವು. ಆಕಿ ಭಾಳ ಇಷ್ಟ ಪಾಸ್ತಾ, ಹೌದಿಲ್ಲಮ್ಮ? ಇಷ್ಟ ನಿಂಗೆ? ಏನು ಇಷ್ಟ? ನನಗೂ ಇಷ್ಟ. ಟೊಮ್ಯಾಟೊ ಎಲ್ಲ ನೀಟಾಗಿ ಸಾಫ್ಟ್ ಆದ್ಮೇಲೆ ಅದಕ್ಕಿಲ್ಲಿ ಇವು ಮೂರೇ ಯೂಸ್ ಮಾಡ್ತೇನೆ. ಆರಿಗ್ಯಾನೋ, ಮ್ಯಾಜಿಕ್ ಮಸಾಲ, ಮ್ಯಾಗಿದು, ಅರಿಶಿನ. ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಉಪ್ಪು ಹಾಕೇವಿ ನಾವೀಗ. ಸೊ ಅದಕ್ಕೆ ನಾನಿಲ್ಲೇ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಇದು ಆರಿಗ್ಯಾನೋ, ಆಮೇಲೆ ಒಂದು ಪ್ಯಾಕೆಟ್ ಅಷ್ಟಿದು ಮ್ಯಾಜಿಕ್ ಮಸಾಲ ಬರುತ್ತಲ್ಲ ಸಪ್ರೇಟ, ಅದನ್ನು ಹಾಕಿ ಹಾಕ್ತೀನಿ. ಖಾರ ಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬೋದ. ಚೆರಿಗೆ ಇದ್ರೊಳಗೆ ಎಲ್ಲ ಖಾರದು ಇರ್ತೈತೆ ಅಂಥೇಳಿ ನಾನು ಜಾಸ್ತಿ ಖಾರ ಹಾಕಕ್ಕೆ ಹೋಗಲ್ಲ. ನಾವು ಇದನ್ನ ತಿಂತೇವೆ, ನೋ ಪ್ರಾಬ್ಲಮ್. ಸೊ ಮಸಾಲ ನಾವೇನು ಹಾಕಿದ್ವಲ್ಲ, ಜಸ್ಟ್ ಅರಿಶಿನ, ಮ್ಯಾಜಿಕ್ ಮಸಾಲ ಮತ್ತು ಆರಿಗ್ಯಾನೋ ಇದನ್ನಷ್ಟು ಹಾಕೀನಿ. ಸೊ ಇದೆಲ್ಲ ನೀಟಾಗಿ ವೆಜಿಟೇಬಲ್ಸ್ ಜೋಡಿ ಎಲ್ಲ ಮಿಕ್ಸ್ ಆದ್ಮೇಲೆ ನಾನಿಲ್ಲೇ ಅರೌಂಡ್ ಒಂದು ಕಪ್ಪಿನಷ್ಟು ನಾನು ಹಾಲು ಹಾಕ್ಕೊಳಕತ್ತೇನೆ ಇದಕ್ಕೆ. ಸೊ ಹಾಲು ಚಲೋ ತಂಗಿ ಒಂದು ಕುದಿ ಬರಬೇಕು. 1-2 ನಿಮಿಷ ವೆಯ್ಟ್ ಮಾಡಿದ್ರೆ ಚಲೋ ತಂಗಿ ಹಾಲು ಹಿಂಗೆ ಕುದಿ ಬರ್ತೈತಿ. ಸೊ ಹಿಂಗಂಗೆ ಕುದಿ ಬಂದ್ಮೇಲೆ ನಾವು ಏನದು ಮ್ಯಾಕ್ರೋನಿ ಪಾಸ್ತಾ ಅಥವಾ ಯಾವುದೇ ಪಾಸ್ತಾ ಆಗಲಿ ಏನು ಕುದಿಸಿಟ್ಕೊಂಡಿದ್ವಲ್ಲ ಬೇಯಿಸಿ, ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನಿಮಗೆ ಇಲ್ಲೊಂದು ಸ್ವಲ್ಪ ಹಿಂಗೆ ಗಟ್ಟಿ ಅನ್ನಿಸ್ತೈತಿ ಅಥವಾ ಹಿಂಗೆ ಹಾಲು ಕಡಿಮೆ ಅನ್ನಿಸ್ತಂದ್ರೆ ಮತ್ತು ಬೇಕಾದ್ರೆ ಮ್ಯಾಲಿಂದ ಒಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಇವಾಗ ಅದಕ್ಕೆ ನಾನಿಲ್ಲೇ 2 ಸ್ಲೈಸ್ನಷ್ಟು ಚೀಸ್ ಹಾಕ್ಕೊಂಡೇನಿ. ಸೊ ಎಷ್ಟು ಚೀಸ್ ಹಾಕೋತಿ ಅಷ್ಟು ಚಲೋನಲ್ಲ, ಬಟ್ ಮನ್ಯಾಗಿಲ್ಲಿ 2 ಇದ್ದು. ಸೊ ಇಲ್ಲೇ ಒಂದು 2 ನಿಮಿಷ ಅದನ್ನು ಕುಕ್ ಮಾಡಿಬಿಟ್ರೆ ಮುಗೀತು, ನಮ್ಮ ಪಾಸ್ತಾ ರೆಡಿ ಆಯ್ತು. ನಮ್ಮ ಚೆರಿ ಅದು ಫುಲ್ ಪ್ಲೇಟ್ ಪಾಸ್ತಾ ತಿಂದು ಖಾಲಿ ಮಾಡ್ತಾಳೆ. ಸೊ ಹಾಗಾಗಿ ವಾರದಾಗ 1 ಸತಿ ಅಥವಾ 2 ಸತಿ ನಾನು ಇದನ್ನು ಮಾಡೇ ಇರ್ತೇನೆ ಆಕಿಗೋಸ್ಕರ ಅಂಥೇಳಿ. ಚೇಸ್ ಚೇಸ್ ಉಫ್ ಮಾಡ್ತೀನಾ? ಹೆಂಗೈತೆ? ಸರಿ, ಪಾಸ್ತಾ ಹೆಂಗೈತೆ? ಸೂಪರ್ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಅಷ್ಟು ತಿಂದು ಮುಗಿಸ್ಬೇಕಾ ಅದನ್ನ? ಇವತ್ತು ಸಂಜೆಗೆ ಈಗ ನಾಗಪ್ಪನ ಎರಿಯೋದೈತೆ ಅಂತ ಹೇಳಿ ಮಮ್ಮಿ ಇಲ್ಲೇ ನಾಗಪ್ಪನ ರೆಡಿ ಮಾಡ್ಯಾರ. ಸೊ ನಮ್ಮ ಮನ್ಯಾಗ ಯಾವಾಗಲೂ ಈ ಥರನ ಹಿಂಗೆ ಮನ್ಯಾಗ ಪ್ರತಿ ವರ್ಷವೂ ಮನ್ಯಾಗನ ನಾಗಪ್ಪನ ರೆಡಿ ಮಾಡ್ತಾರೆ. ಮಮ್ಮಿ ಎಳ್ಳು, ಬೆಲ್ಲ, ಗೋಧಿ ಹಿಟ್ಟದು ಹಾಕಿ ಈ ಥರ ಜೋಡಿಲೇ ಕ್ಯೂಟಾಗಿ ಹಿಂಗೆ ನಾಗಪ್ಪನ ರೆಡಿ ಮಾಡ್ತಾರೆ. ಸೊ ನಾವು ಹಿಂಗೆ ಹೊರಗಿಂದ ಅದು ಯಾವತ್ತೂ ತಂದು ಹಿಂಗೆ ಎರ್ದಿಲ್ಲ, ಯಾವಾಗಲೂ ಮನ್ಯಾಗನ ಪ್ರಿಪೇರ್ ಮಾಡ್ತೇವೆ ನಾಗಪ್ಪನ. ಇಲ್ಲಿ ನೋಡಿ ಚೆರಿ, ಚೆರಿ 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 ಹೊಸ ಅಂಗಿ ಹಾಕೊಂಡ ಏನು ಮಾಡ್ತೀರಿ ನೀವು? ಏನು ಮಾಡ್ತಿ? ಹಾಲು ತುಪ್ಪ ಮಾಡ್ತಿ. ಯಾರಿಗೆ? ನಾಗಪ್ಪಗ. ಯಾರ ಜೋಡಿ ಮಾಡ್ತಿ? ಅಮ್ಮಮ್ಮನ ಜೋಡಿನ. ಮುಂದೆ ಸರಿ ಇಷ್ಟ ಇಲ್ಲ.
ಹಾಲು ತುಪ್ಪ ನೀರು ತುಪ್ಪ ಹಾಲು ತುಪ್ಪ ನೀರು ತುಪ್ಪ ಹಾಲು ತುಪ್ಪ ನೀರು ತುಪ್ಪ ಹಿರಿಯರ ತುಪ್ಪ ಎಲ್ಲರ ತುಪ್ಪ ಹಾಲು ತುಪ್ಪ ನೀರು ತುಪ್ಪ ದೇವ್ರ ತುಪ್ಪ ಹಾಲು ತುಪ್ಪ ನೀರು ತುಪ್ಪ ಹಿರಿಯರ ತುಪ್ಪ ಹಾಲು ಮತ್ತೆ ಹಿಂಗೆ 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 ಹೆಂಗೆ ಮಾಡೋದು ಹಾಡ್ಕೋತ ಮಾಡ್ಬೇಕ ಮತ್ತೆ ನೆಕ್ಸ್ಟ್ ಹೆಂಗೆ ಮಾಡ್ತಾನವ ಮತ್ತೆ ಹಾಡ್ಕೋತ ಮಾಡ್ಬೇಕು ಹಿಂಗನದ ಮರತ್ ಬಿಟ್ನಲ್ಲ ನಾನು ಇಲ್ಲಿ ಹಚ್ಚೋದು ನಿನಗ ಮರತ್ನಲ್ಲ ನಾನು ನಾನು ಇಲ್ಲಿ ಬಟ್ಟೆಗೆ ಹಚ್ಚೋದು ಮರ್ತ ಬಿಟ್ಟಿದ್ದೆ ನಿಂಗ ನೆನಪಾಗಲಿಲ್ಲ ನಂಗೆ ಬಟ್ಟೆಗೆ ಹಚ್ಚೋದು ನಿಂಗ ಹಿಂಗ ಸುಮ್ಮ ಚಂದ ಆತು ನೋಡೋಣ ಸೂಪರ್ ಉಫ್ ಮಾಡ್ತೀನಿ ಇವತ್ತು ನಾನು ಚೆರಿ ಜೋಡಿ ಭಾಳ ಎಂಜಾಯ್ ಮಾಡಿದೆ. ಆಕಿ ಹೊಸ ಹೊಸದೇನೆ ಹಾಡುಗಳು ಕಲ್ತಿದ್ದಾಗಲಿ ಮತ್ತು ಆಕಿ ಡ್ಯಾನ್ಸ್ ಆಗಲಿ ಅವೆಲ್ಲ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಸೊ ನಿಮಗೂ ಎಲ್ಲರಿಗೂ ಇದು ನೋಡಿ ಖುಷಿ ಆಗೈತೆ ಅಂತ ಅನ್ಕೊತೀನಿ. ಐ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಶೇರ್. ಸೊ ಬಾಯ್.